ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತೊಂದೊಳಗೆ ಕನ್ನಡ ಟೆಕ್ ಎಡಿಟ್ಸ್ ಅವರ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ನನಗೆ ಈ ಒಂದೊಳಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಹೇಳ್ಬೇಕಾದ್ರೆ ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಆ ಥರ ನೀವು ನೋಡ್ಕೊಳ್ಬೋದು. ನನ್ನೊಂದು ಯೂಟ್ಯೂಬ್ ಚಾನಲ್ ಸೆಟಪ್ ರೂಮ್ ಎಲ್ಲ ಚೇಂಜ್ ಆಗಿದೆ. ವೀಡಿಯೋ ಕೂಡ ಕ್ಲಿಯರಾಗಿ ಯಾವ ರೀತಿ ಬರ್ತದೆ ವೀಡಿಯೋ ನೀವು ನೋಡೇ ಇರ್ತೀರ. ಅದ್ರ ಜೊತೆ ನೀವು ನೋಡ್ಕೊಳ್ಬೋದು, ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆವಾಗ ನನ್ನ ಹತ್ರ ಏನೂ ಇರಲಿಲ್ಲ. ಆದ್ರೆ ಬಟ್ ಈಗ ನೋಡ್ಕೊಳ್ಳಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಸೆಟಪ್ ರೂಮ್ ಯಾವ ರೀತಿ ಮಾಡಿದ್ದೀನಿ. ಇವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು 60K ಸಬ್ಸ್ಕ್ರೈಬರ್ಸ್. ಮೇನ್ ಇಂಪಾರ್ಟೆಂಟ್, ಈ 60K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕಪ್ಪ. ನನ್ನ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಿಮ್ಮ ಸಪೋರ್ಟ್ನಿಂದನೇ ಆಗಿದೆ. ಎಲ್ಲರಿಗೂ ಮೊದಲನೇ ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆ ಈಗ ಆದಷ್ಟು ಬೇಗ ಇನ್ನು 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ಲೀಸ್ ರಿಕ್ವೆಸ್ಟ್, ಬೇಗ ರೀಚ್ ಆಗೋಣ ಅಂತ. ಇವನು ಜಸ್ಟ್ ನನಗೆ ಇವತ್ತು ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಕೇಳ್ತಾ ಇದ್ದಾರೆ, ಈ ಬ್ರದರ್ ನಿಮ್ಮೊಂದು ಯೂಟ್ಯೂಬ್ ಸೆಟಪ್ ರೂಮ್ ಬಗ್ಗೆ ವೀಡಿಯೋ ಮಾಡಿ ನಾನು ನಿಮಗೆ ಇವತ್ತು ನನ್ನೊಂದು ಕನ್ನಡ ಟೆಕ್ ಎಡಿಟ್ಸ್ ಅವರ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ಇವನೊಳಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾಪಕ್ಕೆಲ್ಲ ಬಿಟ್ಟು ನನ್ನ ತಿಳ್ಬಿಡಿ. ಈಗ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 1,00,000 ಸಬ್ಸ್ಕ್ರೈಬ್ ರೀಚ್ ಆಗ್ತದೆ. ಬೇಗ ಪ್ಲೀಸ್ ರಿಕ್ವೆಸ್ಟ್ ಎಲ್ಲರಿಗೂ ರೀಚ್ ಮಾಡೋಣ 1,00,000 ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಲ್ಲ. ನಾನು ಈಗ ಎಲ್ಲಿದ್ದೀನಪ್ಪ ಅಂದ್ರೆ ಹೇಳ್ಬೇಕಾರೆ ನನ್ನೊಂದು ಮನೆ ನೋಡ್ಕೊಳ್ಳಿ, ಟ್ಯೂಬ್ಲೈಟ್ ಹಾಕಿ ವೀಡಿಯೋ ಮಾಡ್ತೀನಿ. ಇದೊಂದು ಮನೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಚಿಕ್ಕ ಮನೆ ಇದೆ. ನಂದು ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ಕನ್ನಡ ಟೆಕ್ ಎಡಿಟ್ಸ್ ಅವ್ರ ದೊಡ್ಡ ಮನೆ ಇಲ್ಲ, ಚಿಕ್ಕ ಮನೆ. ಎಲ್ಲರೂ ನೋಡಿರ್ತಾರೆ. ನಾನು ಚಿಕ್ಕ ಮನೆ ಇದೆ, ಅದರಲ್ಲಿ ನಾನು ಒಂದು ಸೆಟಪ್ ರೂಮ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಕ್ಲಿಯರ್ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಅದ್ರ ಜೊತೆ ನೀವು ನೋಡ್ಕೊಳ್ಬೋದು ಹಿಂದ್ಗಡೆ ಬಟ್ಟೆ ಏನಪ್ಪ ಇದು ಈ ರೀತಿ ಇಲ್ಲ. ಈ ನಮ್ಮ ಕಡೆ ಇಲ್ಲೇ ಯಾಕಂದರೆ ಇರೋದು ಸಣ್ಣ ಅಂದರೆ ಚಿಕ್ಕ ಮನೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಇದೆ. ಇದರಲ್ಲಿ ನಾವು ಅಷ್ಟೇ ಇದೆ. ಹೇಳ್ಬೇಕಾದ್ರೆ ಬನ್ನಿ, ಈಗ ನಾನು ನಿಮಗೆ ನನ್ನ ಸೆಟಪ್ ರೂಮ್ ಇನ್ನೂ ಜಸ್ಟ್ ಈಗ ನನ್ನ ಮನೆಯಲ್ಲಿ ಒಳಗಡೆ ಇದೆ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಲ್ಲೇ ಇದೆ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಹೋಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ದಾರಿ ಅಂದರೆ ಒಳಗಡೆ ಇದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನಾನು ನಿಮಗೆ ತೋರಿಸ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್, ಅದ್ರ ಜೊತೆ ತುಂಬ ಜನ ನೀವು ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಸೆಟಪ್ ರೂಮ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹತ್ರ ಇದ್ದಂಥ ಟ್ಯಾಲೆಂಟ್ ಇಂಪಾರ್ಟೆಂಟ್. ಜೀವನದಲ್ಲಿ ನೀವು ಚೇಂಜ್ ಆಗಬೇಕು, ಮೇನ್ ಇಂಪಾರ್ಟೆಂಟ್ ಅದು. ಇನ್ನೊಂದು ಜಸ್ಟ್ ನಾನು ಮೊದಲನೇದಾಗಿ ಏನೋ ಜಸ್ಟ್ ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮು. ನಾನು ಏನು ಮಾಡಬೇಕು, ಮೊದಲೇ ಇನ್ನೊಂದು ಪರದೆ ಹಾಕಿದ್ದೀನಿ. ಯಾಕಪ್ಪ ಅಂದರೆ ಇದೇ ರೀತಿ ನಾನು ಹಿಂದ್ಗಡೆ ಮೊದಲು ಇದೇ ಇಲ್ಲಿ ಕಾಣ್ತಾ ಇದೇ ರೀತಿ ಹಿಂದ್ಗಡೆ ಒಂದು ಮೊದಲು ನಾನು ಪರದೆ ಹಾಕಿ ವೀಡಿಯೋ ಮಾಡಿದ್ದೀನಿ. ಇವಾಗ ಸೆಟಪ್ ರೂಮ್ ಮಾಡಿದ್ದೀನಿ, ಹೊಸ ಸೆಟಪ್. ಅದು ನನ್ನೊಂದು ಯೂಟ್ಯೂಬ್ ಅಮೌಂಟ್ನಿಂದ. ಏನೂ ಜಸ್ಟ್ ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ಮೇನ್ ಡೋರ್ ಅಂತ ಕುಣಿಸಿದ್ದೀನಿ ನೋಡಿ. ಈ ರೀತಿ ಒಳಗಡೆ ನನ್ನೊಂದು ಯೂಟ್ಯೂಬ್ ಸೆಟಪ್ ತೋರಿಸ್ತೀನಿ ನಾನು. ನೋಡ್ಕೊಳ್ಬೋದು, ಈಗ ಒಳಗಡೆ ಎಂಟ್ರೆನ್ಸ್ ಬರ್ತಾ ಇದ್ದಾರೆ ಕನ್ನಡ ಟೆಕ್ ಎಡಿಟ್ಸ್ ಸೆಟಪ್ನು ನೋಡ್ಕೊಳ್ಬೋದು. ಈಗ ನೀವು ಒಳಗಡೆ ಬಂದಿದ್ದೀರ. ಈಗ ನೀವು ಬಂದ್ಬಿಟ್ಟು ಕನ್ನಡ ಟೆಕ್ ಎಡಿಟ್ಸ್ ಅವ್ರ ಯೂಟ್ಯೂಬ್ ಸೆಟಪ್ ರೂಮಲ್ಲಿ ಇದ್ದೀರಾ. ನೋಡ್ಕೊಳ್ಳಿ ಈಗ ಯಾವ ರೀತಿ ಕಾಣ್ತಿದೆ. ಈಗ ಏನೂ ಇಲ್ಲ, ಜಸ್ಟ್ ನೋಡಿ 3 ಸೆಕೆಂಡಲ್ಲಿ ಯಾವ ರೀತಿ ಮಾಡ್ತೀನಿ. 1 2 3 ನೋಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಚೇಂಜ್ ಮಾಡ್ತೀನಿ ನೋಡಿ. ನೋಡ್ಕೊಳ್ಳಿ ಈಗ ಯಾವ ರೀತಿ ಕಾಣ್ತೀವಿ ನೋಡಿ. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನೋಡ್ಕೊಳ್ಬೋದು. ನಿಮ್ಗೆ ಕಾಣ್ತಾ ಇದೆ ಇದೇ ನೋಡಿ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಕನ್ನಡ ಟೆಕ್ ಎಡಿಟ್ಸ್ ಅವರ ನೋಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಏನೂ ಇಲ್ಲ, ಜಸ್ಟ್ ಯೂಟ್ಯೂಬ್ ಸೆಟಪ್ ರೂಮ್ ಈ ರೀತಿ ಮಾಡಿದ್ದೀನಿ ನಾನು. ಹೇಳ್ಬೇಕಾರೆ ಮೊದಲನೇ ಬಂದ್ಬಿಟ್ಟು ನಾನೊಂದು ಯೂಟ್ಯೂಬ್ ಚಾನಲಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ಒಂದು ಬಾಗಲು ಪರದೆ ಹಾಕಿ ವೀಡಿಯೋ ಮಾಡಿದ್ದೀನಿ. ಒಂದು ಬಾಗಲು ಪರದೆ ಹಾಕಿ ನಾನು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿರ್ತಾರೆ, ಮೊದಲನೇ ವಿಡಿಯೋ ಪ್ರತಿಯೊಂದು ಕೂಡ ನೋಡಿರ್ತಾರೆ. ಒಂದು ಫಸ್ಟಿಗೆ ಬಂದ್ಬಿಟ್ಟು ಒಂದು ಬಾಗಲು ಪರದೆ ಹಾಕಿ ವಿಡಿಯೋ ಮಾಡಿದ್ದೀನಿ. ಅದಕ್ಕಿಂತ ಹಿಂದ್ಗಡೆ ನನ್ನ ಹತ್ರ ಏನೂ ಇರಲಿಲ್ಲ. ಹೇಳ್ಬೇಕು ಆ್ಯಕ್ಚುಲಿ ಏನಕ್ಕೇನೂ ಇಲ್ಲ. ಅದರ ನಂತರ ನಾನು ಏನು ಮಾಡಿದೆ, ಒಂದು ಬಾಗಲು ಪರದೆ ಹಾಕಿ ವೀಡಿಯೋ ಮಾಡಿದೆ. ಬಾಗಲು ಪರದೆ ಹಾಕಿ ವೀಡಿಯೋ ಮಾಡ್ತಾ ಏನು ಮಾಡಿದೆ, ಒಂದು ಬ್ಲ್ಯಾಕ್ ಪರದೆ ಖರೀದಿ ಮಾಡಿದೆ. ಆ ಬ್ಲ್ಯಾಕ್ ಪರದೆ ಖರೀದಿ ಮಾಡ್ತಾ ಈಗ ನಾನು ಯೂಟ್ಯೂಬ್ ಸೆಟಪ್ ರೂಮೇ ಮಾಡಿಬಿಟ್ಟಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ, ಇದು ನೀವು ನೋಡೇ ಇರ್ತಾರೆ ಮೊದಲು ಯಾವ ರೀತಿ ಇತ್ತು. ಇದೊಂದು ಕೋಲೆ ಅಂದರೆ ಇದೊಂದು ಜಾಗ ಯಾವ ರೀತಿ ಇತ್ತು ಮೊದಲು. ಆದರೆ ಬಟ್ ಈಗ ಯಾವ ರೀತಿ ಆಗಿದೆ ನೀವೇ ನೋಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಳ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಏನೂ ಇಲ್ಲ. ಹೇಳ್ಬೇಕಾದ್ರೆ ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ನೀವೇ ಕಾರಣ. ನೋಡ್ಕೊಳ್ಬೋದು ಏನಿದೆ ನೋಡ್ಕೊಳ್ಳೋ. ಇದೇನು ಇಲ್ಲ, ಜಸ್ಟ್ ನೋಡಿ ಇದೊಂದು ಫ್ಲವರ್ಡು. ಯಾಕಂದ್ರೆ ಸೌಕಿಗೋಸ್ಕರ ಹಾಕಿದೆ ನೀವು ವೆಲ್ ಸೆಲ್ಫ್ ಅಂತ ಬರ್ತದೆ. ಇದು ನೋಡ್ಕೊಳ್ಬೋದು. ಇನ್ನೇನಿದೆ ನೋಡ್ಕೊಳ್ಳಿ. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಮೇನ್ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನಾನು ಬ್ಯಾಕ್ಗ್ರೌಂಡಿಗೆ ಏನು ಮಾಡಿದ್ದೀನಿ, ಕಲರ್ ಮಾಡಿದ್ದೀನಿ. ಅಂದರೆ ಸುತ್ತ ಏನಿದೆಲ್ಲ ಕಲರ್ ಹಚ್ಚಿದ್ದೀನಿ. ನೋಡ್ಕೊಳ್ಬೋದು, ಇಲ್ಲಿ ನಾನು ಕಲರ್ ಮಾಡಿದ್ದೀನಿ. ಅದ್ರ ಜೊತೆ ನೋಡ್ಕೊಳ್ಳಿ ಈ ರೀತಿ ಮಾಡಿದ್ದೀನಿ. ಇಷ್ಟೇ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಮೊದಲನೇ ಬಂದ್ಬಿಟ್ಟು ನನ್ನ ಹತ್ರ ಒಂದು ರಿಂಗ್ ಲೈಟ್ ಇರ್ತಿರ್ಕಿಲ್ಲ, ಒಂದು ಸೆಟಪ್ ರೂಮ್ ಮಾಡೋದಕ್ಕೆ ನನ್ನ ಹತ್ರ ಏನೂ ಇದ್ದಿರ್ಕಿಲ್ಲ. ಅದ್ರ ಬಟ್ ಈಗ ನೋಡ್ಕೊಳ್ಳಿ ಒಳ್ಳೆಯ ಒಂದು 4,000 ರಿಂಗ್ ಲೈಟ್ ಇದೆ. ಅದೆಲ್ಲ ಯೂಟ್ಯೂಬ್ನಿಂದ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಿಂದ ನನ್ನ ಹತ್ರ ರಿಂಗ್ ಲೈಟ್ ಇದ್ದದ್ದು ಎಲ್ಲಿಪ್ಪ ಅಂದರೆ ಇಲ್ಲಿದೆ ನೋಡಿ, ನಾನು ತೋರಿಸ್ತೀನಿ. ಅದನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ ರಿಂಗ್ ಲೈಟು. ಅರಬಿ ಎಲ್ಲ ಉಗಿಬಾರ್ದು, ಡ್ರೆಸ್ ಇರಲಿ ನೋಡಿ. ರಿಂಗ್ ಲೈಟ್ ಇಲ್ಲಿದೆ. ಇದು ನನ್ನೊಂದು ಸ್ಟಾರ್ಟಿಂಗ್ ರಿಂಗ್ ಲೈಟು ಕಾಣ್ತಾ ನೋಡಿ. ಇದು ನನ್ನೊಂದು ರಿಂಗ್ ಲೈಟ್. ಈಗಲೂ ಕೂಡ ಆನ್ ಆಗುತ್ತೆ, ಅದು ಈಗಲೂ ಕೂಡ ಸ್ಟಾರ್ಟ್ ಇದೆ.
ಅದ್ರ ಬಟ್ ಈಗ ನೋಡಿ 4,000 ರಿಂಗ್ ಲೈಟು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನನ್ನ ಹತ್ರ ಒಂದು 100 ರೂಪೀಸ್ ಒಂದು ಮೈಕ್ ಇತ್ತು. ಮೇನ್ ಇಂಪಾರ್ಟೆಂಟ್, ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ 100 ರೂಪೀಸ್ ಅಂದರೆ ಅದು ಕೆಲಸಕ್ಕೆ ಹೋಗಿ ಆ 100 ರೂಪಾಯಿ ಅಂದರೆ ಆ 100 ರೂಪೀಸ್ ಮೈಕ್ ತೊಗೊಂಡಿದ್ದೀನಿ. ಅದೇ ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಅದ್ರ ಬಟ್ ಈಗ ನನ್ನ ಹತ್ರ ಒಂದು ಮೈಕ್ ಇದೆ. ನೋಡ್ಕೊಳ್ಳಿ ಎಷ್ಟು ಇದರ ಅಮೌಂಟು, 2,700 ಮೇಲ್ಗಡೆ. ಮನೆಯೇ ಇದ್ರ ರಿವ್ಯೂ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಬೋದು. ಇಷ್ಟು ಲೈಫ್ ಅಂದರೆ ಚೇಂಜ್ ಆಗಬೇಕು. ಇದು ಯಾಕಪ್ಪ ಅಂದರೆ ಹೇಳ್ಬೇಕಾರೆ ಇದಕ್ಕೆಲ್ಲ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಮೇನ್ ಇಂಪಾರ್ಟೆಂಟ್ ಕಾರಣ. ನೋಡ್ಕೊಳ್ಬೋದು ನನ್ನ ಒಂದು ರೂಮ್ ಎಷ್ಟು ಇದೆ, ಇಷ್ಟೇ ಚಿಕ್ಕದಿದೆ. ಮೇಲ್ಗಡೆ ಪತ್ರೆ ಇದೆ ನೋಡಿ ಮೇಲ್ಗಡೆ, ಏನೂ ಇಲ್ಲ. ಜಸ್ಟ್ ಇದು ಒಂದು ಸೆಟಪ್ ರೂಮ್ ಇಷ್ಟೇ ಇದೆ. ನೋಡ್ಕೊಳ್ಳಿ ನಾನೊಂದು ಯೂಟ್ಯೂಬ್ ಸೆಟಪ್ ರೂಮು ಇದು ಒಂದು ನೋಡ್ಕೊಳ್ಬೋದು. ಇದೊಂದು ಇದು ಮಾಡಿದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು, ವೆಲ್ ಸೆಲ್ಫ್ ಅಂತ ಹೇಳಿದ್ದೀನಲ್ಲ, ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ. ನೋಡ್ಕೊಳ್ಬೋದು, ಇದು ಕಲರ್ ಮಾಡಿದ್ದೀನಿ. ನೋಡ್ಕೊಳ್ಳಿ POP ಮಾಡಿಸಿ ಕಲರ್ ಮಾಡಿದ್ದೀನಿ. ಇದು ತುಂಬ ಕಷ್ಟವಾಯಿತು, ತುಂಬ ಕೂಡ ಖರ್ಚಾಗಿದೆ ಇದಕ್ಕೆಲ್ಲ, ಮೇನ್ ಇಂಪಾರ್ಟೆಂಟ್. ಅದರ ನಂತರ ಬಂದ್ಬಿಟ್ಟು ಏನೂ ಇಲ್ಲ, ಜಸ್ಟ್ ಇಷ್ಟು ಇದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಕೆಳಗಡೆ ನೋಡ್ಕೊಳ್ಳಿ, ಅಲ್ಲಿ ಮೇಲ್ಗಡೆ ದೇವ್ರ ಫೋಟೋ ಕೂಡ ಹಾಕ್ಬೇಕು, ಅವೆಲ್ಲ ತೆಳಗಡೆ ಇದೆ ನೋಡಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೂಡ ಇದೆ, ನೋಡ್ಕೊಳ್ಳಿ, ಎಲ್ಲ ಇದೆ ನೋಡಿ. ನೋಡ್ಕೊಳ್ಬೋದು. ಜೀವನ ಅನ್ನೋದು ನನಗೆ ತಿಳಿಲಿಲ್ಲ. ಎಷ್ಟು ನನ್ನ ಮನಸ್ಸಲ್ಲಿ ಅಂದಿರ್ಕಿಲ್ಲ, ನಾನು ಇಷ್ಟು ಚಂದ ಒಂದು ಒಳ್ಳೆ ಸೆಟಪ್ ರೂಮ್ ಮಾಡ್ತೀನಿ ಅಂತ ನಾನು ತಿಳ್ಕೊಂಡಿರ್ಕಿಲ್ಲ. ನಾನು ಸೆಟಪ್ ರೂಮ್ ಅಂದ ತಕ್ಷಣ ಮಾಡೋಣ ಅಂತ ಹೇಳಿ ತುಂಬ ದಿನಗಳಿಂದ ನಾನು ವೇಟ್ ಮಾಡ್ತಾ ಇದ್ದೆ. ಸೆಟಪ್ ರೂಮ್ ಮಾಡಬೇಕು, ನಂದು ಒಂದು ಸೆಟಪ್ ರೂಮ್ ಇರಬೇಕು. ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಅಂದರೆ ನನಗೆ ಒಂದು ಚಿಕ್ಕ ಸೆಟಪ್ ರೂಮ್ ಮರೆ ಇರಬೇಕು. ಯಾಕಂದರೆ ತುಂಬ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಬ್ಯಾಕ್ಗ್ರೌಂಡ್ ಇದ್ದ ತಕ್ಷಣ ಅದೇನಿತ್ತು ಬ್ಯಾಕ್ಗ್ರೌಂಡು, ಅದು ಏನಾಗೋದು ಆ ಕಡೆ ಇದು ಆಗೋದು, ಮಳೆ ಆದ ತಕ್ಷಣ ಬ್ಯಾಕ್ಗ್ರೌಂಡ್ ಇದ್ದಾಗೋದು. ಅದ್ರ ಜೊತೆಗೆ ಅದು ಬ್ಯಾಕ್ಗ್ರೌಂಡ್ ಅನ್ನೋ ತಕ್ಷಣ ತುಂಬ ಪ್ರಾಬ್ಲಮ್ ಆಗ್ತದೆ. ಆದ್ರೆ ಬಟ್ ಆ ಪ್ರಾಬ್ಲಮ್ ಯಾರಿಗೂ ಶೇರ್ ಮಾಡಿಲ್ಲ ನಾನು, ಇನ್ನೂರು ಯಾರಿಗೂ ಒಬ್ಬರಿಗೂ. ಆದರೂ ಕೂಡ ವಿಡಿಯೋ ಮಾಡ್ತಾ ಬಂದೆ. ಅದ್ರ ಬಟ್ ಈಗ ನೋಡ್ಕೊಳ್ಳಿ, ಒಂದು ಸೆಟಪ್ ರೂಮ್ ಮಾಡಿದ್ದೀನಿ. ಒಳ್ಳೆ ಒಂದು ಮೊಬೈಲ್ ಇದೆ. ಜಸ್ಟ್ ಸದ್ಯದಲ್ಲಿ ಒಂದು ಕ್ಯಾಮ್ರಾ ಕೂಡ ತರೋ ಪ್ಲ್ಯಾನ್ ಇದೆ, ನೋಡೋಣ. ಇನ್ನು ಜಸ್ಟ್ ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಕಾರಣ ಅಂದರೆ ನನ್ನೊಂದು ಮೊಬೈಲ್ ಮೇನ್ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ, ರೆಡಿಮೇಡ್ ಮೊಬೈಲ್. ಈ ಒಂದು ಮೊಬೈಲ್ನಿಂದ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಇದೇ ಒಂದು ಮೊಬೈಲ್ನಿಂದ ನಾನು ವಿಡಿಯೋ ಮಾಡೋದು, ಇದೇ ಒಂದು ಮೊಬೈಲ್ನಿಂದ ನಾನು ಪೇಮೆಂಟ್ ತೊಗೊಂಡಿರೋದು, ಫಸ್ಟ್ ಪೇಮೆಂಟ್. ಈ ಮೊಬೈಲ್ ಮರೆಯಲ್ಲ. ಯಾಕಂದರೆ ನನ್ನ ಹತ್ರ ಒಂದು ಮೊಬೈಲ್ ತಗೊಟ್ಟು ಕೆಪಾಸಿಟಿ ಇರಲಿಲ್ಲ. ಇವಾಗ OnePlus ಅಂದರೆ 35,000 ರೂಪಾಯಿ ಅಮೌಂಟ್ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಕಾರಣ ಚೇಂಜಸ್, ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾನು ಇಲ್ಲಿವರೆಗೆ ಬರ್ತಿರ್ಕಿಲ್ಲ, ಇದನ್ನೆಲ್ಲ ಮಾಡ್ತಿರ್ಕಿಲ್ಲ. ನಿಮ್ಮ ಸಪೋರ್ಟ್ ಇದೆ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ನೋಡ್ಕೊಳ್ಬೋದು, ಇಷ್ಟೆಲ್ಲ ನಾನು ಮಾಡಿದ್ದೀನಪ್ಪ ಅಂದರೆ ಹೇಳ್ಬೇಕಾದ್ರೆ ಇದೆಲ್ಲ ತುಂಬ ಅಂದರೆ ತುಂಬ ನೀವು ನೋಡಿದ್ರೆ ನನ್ನ ಲೈಫ್ ಯಾವ ರೀತಿ ಇದೆ ಎಲ್ಲ ನೀವು ನೋಡ್ತಾನೆ ಬಂದಿದ್ದಾರೆ. ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳಿದ್ದೀನಿ, ಯಾವುದೊಂದು ಮುಚ್ಚುಮರೆ ಮಾಡಲ್ಲ ಅಂತ ನಾನು ನಿಮಗೂ ಕೂಡ ಹೇಳಿದ್ದೀನಿ. ಏನೂ ಇಲ್ಲ, ಜಸ್ಟ್ ನೋಡ್ಕೊಳ್ಬೋದು. ಇದು ಕನ್ನಡ ಟೆಕ್ ಸರ್ ಯೂಟ್ಯೂಬ್ ಸೆಟಪ್ ರೂಮ್. ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್. ಖುಷಿ ಆಗುತ್ತೆ ಈ ಸೆಟಪ್ ರೂಮ್. ಆದರೆ ಇನ್ನೂ ಕೂಡ ಸೆಟಪ್ ರೂಮ್ ಮಾಡಬೇಕು, ಇನ್ನೂ ಬಾಕಿ ಇದೆ. ಅದೇನಂತ ಹೇಳಲ್ಲ, ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನೂ ನೋಡ್ಕೊಳ್ಬೋದು. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ನೋಡ್ಕೊಳ್ಬೋದು ಯಾವ ರೀತಿ ಇದೆ. ಚಿಕ್ಕದೇ ಕಮೆಂಟ್ ಹಾಕಿ ತಿಳಿಸಿ. ನೋಡ್ಕೊಳ್ಬೋದು ಯಾವ ರೀತಿ ಇತ್ತು ಜೀವನ, ಯಾವ ರೀತಿ ಚೇಂಜ್ ಆಯಿತು. ಈಗಲೂ ಕೂಡ ನೋಡ್ಕೊಳ್ಳಿ, ಮೇಲ್ಗಡೆ ಒಂದು ಟ್ಯೂಬ್ಲೈಟು, ಇಲ್ಲಿ ಮತ್ತೊಂದು ಟ್ಯೂಬ್ಲೈಟ್ ಹಾಕ್ತೀನಿ. ಆ ಟ್ಯೂಬ್ಲೈಟ್ ಅಂದರೆ ಹೊರಗಡೆ ಇದೆ, ಈಗ ನೋಡಿದಾರಲ್ಲ ವಿಡಿಯೋ ಮಾಡಿದೆ, ಅಲ್ಲಿ ಒಂದು ಇಟ್ಟಿದ್ದೀನಿ. ಅದೇನಿದೆ ಅಲ್ಲಿ ಮೇಲ್ಗಡೆ ಹಾಕ್ತೀನಿ. ಮೇನ್ ಇಂಪಾರ್ಟೆಂಟ್ ಇದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ನೋಡ್ಕೊಳ್ಬೋದು. ಏನೂ ಇಲ್ಲ, ಜಸ್ಟ್ ನಾನು 2 RBGM ಲೈಟ್ ಯೂಸ್ ಮಾಡ್ತೀನಿ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅಂತ ನೋಡ್ಕೊಳ್ಬೋದು. ಇದಕ್ಕೂ ರಿಮೋಟ್ ಕಂಟ್ರೋಲ್ ಬರುತ್ತೆ. ನೋಡ್ಕೊಳ್ಳಿ, ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಳ್ಬೋದು. ನಾನು ಮಾಡ್ತೀನಿ ನೋಡಿ, ಈ ರೀತಿ ಕಲರ್ ಸೆಟ್ ಕೂಡ ನೋಡ್ಕೊಳ್ಬೋದು. ಕಾಣ್ತಾ ಇದೆ ಈ ರೀತಿ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಸೋಕಿ ಕಾಣುತ್ತೆ, ಲುಕ್ ಕಾಣುತ್ತೆ. ಆವಾಗ ಒಂದು ಕಾರಣಕ್ಕೋಸ್ಕರ ಬೆಸ್ಟ್ ಅಂತ ಹೇಳ್ಬೋದು. ಇನ್ನೂ ಜಸ್ಟ್ ನಾನು ಯೂಟ್ಯೂಬ್ ಸೆಟಪ್ ರೂಮ್ ಮಾಡಿದ್ದೀನಿ, ಆದರೆ ನನ್ನ ಹತ್ರ ಜಾಗ ಇಲ್ಲ. ಮೇನ್ ಇಂಪಾರ್ಟೆಂಟ್ ಒಂದು ಜಾಗ ಇಲ್ಲ ನನ್ನ ಹತ್ರ. ಎಷ್ಟು ಒಂದು ಚಿಕ್ಕ ರೂಮ್ ಸೆಟಪ್, ಅದು ದೇವರ ಜಗಲಿದೆ, ಇಲ್ಲೇ ಸೆಟಪ್ ರೂಮ್ ಮಾಡಿದ್ದೀನಿ ನೋಡಿ, ಜಗಲಿದೆ. ಇಷ್ಟೇ ನನ್ನ ಜಾಗ. ಟೋಟಲಾಗಿ ಜಾಗ ಎಷ್ಟಿದೆ ನೋಡ್ಕೊಳ್ಳಿ, ನಾನು ನಿಮ್ಗೆ ತೋರಿಸ್ತೀನಿ. ಇಷ್ಟು ನೋಡಿ, ಇಷ್ಟು ಜಾಗ ಇದೆ ಅಷ್ಟು. ಇಲ್ಲೇ ಡೋರು ನೋಡಿ, ಇಲ್ಲೇ ಜಾಗ, ಇಲ್ಲೇ ಇದು ರೂಮು. ಇಲ್ಲಿ ಮಲ್ಕೋದಕ್ಕೆ ಜಾಗ ಇರಲ್ಲ, ಇಲ್ಲ. ಆದರೂ ಕೂಡ ಏನು ಮಾಡೋದು ಇದರಲ್ಲಿ ಮಾಡಬೇಕಲ್ಲ. ಯಾಕಂದರೆ ಒಂದು ಮನೆ ಕಟ್ಸೋಷ್ಟು ಕೆಪಾಸಿಟಿ ಇಲ್ಲ. ಆದರೂ ಕೂಡ ಒಂದು ಮನೆ ಕಟ್ಟಬೇಕಾದ್ರೆ ತುಂಬ ಖರ್ಚಾಗುತ್ತೆ ಈಗಿನ ದಿನದಲ್ಲಿ. ನಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ಇರ್ಬೇಕಾದ್ರೆ ನಮ್ಮ ಜಾಗ ಇಲ್ಲ. ನಮ್ಮ ಮಾಮಗಳ ಮನೆಯಲ್ಲಿ ಇದ್ದೀವಿ, ಅವರೇ ನಮ್ಮ ಫ್ಯಾಮ್ಲಿ ಅಂತ. ಅವರೇ ನಮ್ಮ ತಂದೆ ತಾಯಿ ಲೆವೆಲ್ ನೋಡಿದ್ದಾರೆ. ಅವರೇ ನಮಗೆ ಇರೋದು ಒಬ್ಬರೇ ನಮ್ಮ ತಾಯಿಯೇ. ನೀವು ನೋಡಿರ್ತಾರೆ, ಅವ್ರಿಗೆ ನೋಡೇ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಏನೂ ಇಲ್ಲ, ಜಸ್ಟ್ ನೋಡ್ಕೊಳ್ಬೋದು. ನನ್ನೊಂದು ಯೂಟ್ಯೂಬ್ ಸೆಟಪ್ ಇದೇ ನನ್ನೊಂದು ಯೂಟ್ಯೂಬ್ ಸೆಟಪ್ ಯಾವ ರೀತಿ ಇದೆ. ತುಂಬ ಖುಷಿ ಆಗುತ್ತೆ ಅಂತಾರೆ, ತುಂಬ ಜನ ಅಂತಿರ್ತಾರೆ, ಬ್ರದರ್ ಸೆಟಪ್ ರೂಮ್ ಸೂಪರಾಗಿ ಮಾಡಿದಾರ. ಆದ್ರೆ ಬಟ್ ಅದ್ರ ಹಿಂದ್ಗಡೆ ದೇವರು ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು, ನನಗೆ ಗೊತ್ತು, ನಮ್ಮ ತಾಯಿಗೆ ಗೊತ್ತು, ನಮ್ಮ ಮನೇಲಿ ಇದ್ದಂಥವ್ರಿಗೆ ಗೊತ್ತು. ಇದು ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿದೆ ನನಗೆ. ಸೆಟಪ್ ರೂಮ್ ಮಾಡಬೇಕು, ಇದ್ರ ಅಮೌಂಟ್
ತುಂಬ ಖರ್ಚು ಮಾಡಿದ್ದೀನಿ, ಅದೆಲ್ಲ ಯೂಟ್ಯೂಬ್ ದುಡ್ಡು, ಅದು ನಿಮ್ಮಿಂದಲೇ. ಇನ್ನೂ ಜಸ್ಟ್ ನಾವು ನೋಡ್ಕೊಳ್ಬೋದು. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದೆ ನೋಡಿ, ಕನ್ನಡ ಟೆಕ್ ಎಡಿಟ್ಸ್ ಅವ್ರ ಯೂಟ್ಯೂಬ್ ಸೆಟಪ್ ರೂಮ್ ನೋಡ್ಕೊಳ್ಬೋದು. ಯಾವ ರೀತಿ ಕಾಣ್ತಾ ನೋಡಿ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ನನ್ನ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಆಗಿನ ದಿನದಲ್ಲಿ ಅಂದರೆ 2 ವರ್ಷ ಹಿಂದ್ಗಡೆ ಬ್ಯಾಕು ನನ್ನ ಹತ್ರ ಒಂದು ಮೈಕ್ ತಗೋಟ್ಟು ಕೆಪಾಸಿಟಿ ಇದ್ದಿರ್ಕಿಲ್ಲ, ಒಂದು ರಿಂಗ್ಲೈಟ್ ತಗೋಟ್ಟು ಕೆಪಾಸಿಟಿ ಇದ್ದಿರ್ಕಿಲ್ಲ, ಒಂದು ಬ್ಯಾಕ್ಗ್ರೌಂಡ್ ತಗೋಟ್ಟು ಕೆಪಾಸಿಟಿ ಇರ್ತಿರ್ಕಿಲ್ಲ. ಆದರೆ ಈಗ ನಾನೊಂದು ಯೂಟ್ಯೂಬ್ ಸೆಟಪ್ ರೂಮೇ ಮಾಡಿದ್ದೀನಿ. ಈಗ ಒಂದು ಮೈಕೇ ತೊಗೊಂಡಿದ್ದೀನಿ, ಈಗ ಒಂದು ಮೊಬೈಲ್ ತೊಗೊಂಡಿದ್ದೀನಿ, ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಕೂಡ ತಗೋ ಪ್ಲ್ಯಾನ್ ಇದೆ, ನೋಡ್ಕೊಳ್ಬೋದು. ಇದು ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್. ಇವನಲ್ಲಿ ಜಸ್ಟ್ ನಾನು ನಿಮಗೆ ಇವತ್ತೊಂದಲ್ಲಿ ಕನ್ನಡ ಟೆಕ್ ಎಡಿಟ್ಸ್ ಅವರ ಯೂಟ್ಯೂಬ್ ಸೆಟಪ್ ರೂಮ್ ನೋಡ್ಕೊಳ್ಬೋದು. ಇಲ್ಲೇ ಇದೆ, ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಇದೆ, ಒಂದು ಟ್ರೈಪಾಡು. ಇನ್ನು ಈ ಹಾಕೋದು ಇಲ್ಲೇನು ಇದನ್ನ ಹಾಕಿ ವಿಡಿಯೋ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಟ್ರೈಪಾಡ್, ಇಲ್ಲಿ ಮೊಬೈಲ್ ಹಾಕಿ ವಿಡಿಯೋ ಮಾಡ್ತೀನಿ. ಈ ರೀತಿ ಯೂಸ್ ಮಾಡಿ ನಾವು ವಿಡಿಯೋ ಮಾಡ್ತೀನಿ. ಏನೂ ಇಲ್ಲ, ಜಸ್ಟ್ ನೋಡ್ಕೊಳ್ಬೋದು. ಎಲ್ಲ ನಾನು ಕ್ಲಿಯರಿ ತೋರಿಸಿದ್ದೀನಿ. ನಾನು ನಿಮಗೆ ಇವತ್ತೊಂದು ಇಲ್ಲಿ ಕನ್ನಡ ಟೆಕ್ ಎಡಿಟ್ಸ್ ಅವರ ಯೂಟ್ಯೂಬ್ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ಈ ಒಂದು ಕ್ಲಿಯರಾಗಿ ತೋರಿಸ್ಬಿಟ್ಟಿದ್ದೆ ಅಂತ ಇವತ್ತೊಂದು ಮುಗಿಸ್ತಾನೆ. ಇವತ್ತೊಂದು ಮುಂಚೆ ಪ್ರತಿಯೊಬ್ಬ ಟೆಕ್ ಫ್ಯಾಮಿಲೀಸ್ ಎಲ್ಲರಿಗೂ ಆಗ್ತಾ ಇದ್ದೀನಿ. ನೋಡ್ಕೊಳ್ಳಿ ಈ ಸೆಟಪ್ ರೂಮ್ ಯಾವ ರೀತಿ ಇದೆ ಅಂತ ಚಿಕ್ಕದಾಗಿ ಕಮ್ಯುನಿಕೇಷನ್ ಕಂಬೆಟ್ಟಿದೆ ಅಂತ ಇವತ್ತು ಮುಗಿಸ್ತಾನೆ. ಪ್ರತಿಯೊಬ್ಬ ಟೆಕ್ ಫ್ಯಾಮಿಲೀಸ್ ಎಲ್ಲರ ಜೀವನದ ಮಾತ್ರ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಎಲ್ಲರಿಗೆ ಬಾಯ್.